ಮೂಡ ವ್ಯೂಹದಲ್ಲಿ ಸಿಎಂ ಸಿದ್ದರಾಮಯ್ಯ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಕೋರ್ಟ್ ಅದೇನ್ ತೀರ್ಪು ನೀಡುತ್ತೋ ಅನ್ನೋ ಟೆನ್ಷನ್ನಲ್ಲಿದ್ದಾರೆ. ಆ ಕುತೂಹಲಕ್ಕೆ ಇವತ್ತು ಉತ್ತರ ಸಿಗಲಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಹೈಕೋರ್ಟ್ನಲ್ಲಿ ಸಿಎಂ ಪ್ರಾಸಿಕ್ಯೂಷನ್ ಫೈಟ್. ಸಿದ್ದರಾಮಯ್ಯಗೆ ಇವತ್ತಾದ್ರೂ ಸಿಗುತ್ತಾ ರಿಲೀಫ್? ಮೂಡಾ ಕೇಸಲ್ಲಿ ಸಿಲುಕಿ ಸಿದ್ದರಾಮಯ್ಯಗೆ ನೆಮ್ಮದಿ ಇಲ್ಲದಂತಾಗಿದೆ. ರಾಜ್ಯಪಾಲರ ನಿರ್ಧಾರ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿರುವ ಸಿಎಂ ಭವಿಷ್ಯ ಇಂದು ಗೊತ್ತಾಗಲಿದೆ. ಪುನಃ ಇಂದು ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ನಡೆಯಲಿದೆ. ಹೌದು, ಮೊನ್ನೆಯಷ್ಟೇ ಕೋರ್ಟ್ನಲ್ಲಿ ಸಿಎಂ ಪರ ವಾದ ಮಂಡಿಸಿದ ಅಭಿಷೇಕ್ ಮನು ಸಿಂಘ್ವಿ ಒಂದಿಷ್ಟು ಮಾಹಿತಿಯನ್ನ ಜಡ್ಜ್ ಮುಂದಿಟ್ರು. ಗವರ್ನರ್ ಸಂಪುಟ ತೀರ್ಮಾನಕ್ಕೆ ಬದ್ಧರಾಗಿಲ್ಲ, ರಾಜ್ಯಪಾಲರ ಕರ್ತವ್ಯದ ಬಗ್ಗೆ ಪುನರ್ ಪರಿಶೀಲನೆ ಆಗಬೇಕು ಅಂತ ವಾದ ಮಂಡಿಸಿದ್ರು. ವಾದ ಆಲಿಸಿದ ಬಳಿಕ ಕೋರ್ಟ್ ಇಂದಿಗೆ ವಿಚಾರಣೆ ಮುಂದೂಡಿದ್ದು, ಇಂದು ಬೆಳಗ್ಗೆ 10:30ಕ್ಕೆ ವಿಚಾರಣೆ ಮುಂದುವರೆಯಲಿದೆ. ಸಿಎಂ ಪರ ವಾದ ಆಯ್ತು. ಈಗ ಗವರ್ನರ್ ಹಾಗೂ ದೂರುದಾರರ ಪರ ವಕೀಲರು ವಾದ ಮಂಡಿಸಲಿದ್ದಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದ ಮಂಡಿಸಲಿದ್ದಾರೆ. ಟಿಜೆ ಅಬ್ರಹಂ ಪರವಾಗಿ ರಂಗನಾಥ ರೆಡ್ಡಿ ವಾದ ಮಂಡಿಸಿದ್ರೆ, ಪ್ರದೀಪ್ ಕುಮಾರ್ ಪರವಾಗಿ ಪ್ರಭುಲಿಂಗ ನಾವದಗಿ ವಾದ ಮಾಡಲಿದ್ದಾರೆ. ಇನ್ನು ಸ್ನೇಹಮಯಿ ಕೃಷ್ಣ ಪರವಾಗಿ ಲಕ್ಷ್ಮೀ ಅಯ್ಯಂಗಾರ್ ವಾದಿಸಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ಮುಂದುವರೆಯಲಿದೆ. ಜಸ್ಟಿಸ್ ಎಂ ನಾಗಪ್ರಸನ್ನ ಇರುವ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದ್ದು, ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಗುತ್ತಾ ಅಥವಾ ಪ್ರಾಸಿಕ್ಯೂಷನ್ ಸಂಕಷ್ಟ ತಂದೊಡ್ಡುತ್ತಾ ಕಾದು ನೋಡಬೇಕು. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೈಕೋರ್ಟ್ನಲ್ಲಿ ಸಿಎಂ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆದರೆ, ಇನ್ನೊಂದು ಕಡೆ ದೋಸ್ತಿಗಳ ವಿರುದ್ಧ ರಾಜಭವನ ಚಲೋಗೆ ಕಾಂಗ್ರೆಸ್ ಸಜ್ಜಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ದೋಸ್ತಿ ವಿರುದ್ಧ ಕಾಂಗ್ರೆಸ್ ಸಮರ. ರಾಜಭವನ ಚಲೋ ನಡೆಸಿ ಆಕ್ರೋಶ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಕೇಸ್ ವಿಚಾರವಾಗಿ ಮಾತ್ರ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದೆ. ಆದರೆ ಬೇರೆ ನಾಯಕರ ವಿರುದ್ಧದ ಕೇಸ್ಗೆ ಪ್ರಾಸಿಕ್ಯೂಷನ್ ಅನುಮತಿ ನೀಡದಿದ್ದಕ್ಕೆ ಕಾಂಗ್ರೆಸ್ ಕೆಂಡವಾಗಿದೆ. ಹೀಗಾಗಿ ಬಿಜೆಪಿ ಜೆಡಿಎಸ್ನಲ್ಲಿರುವ ನಾಯಕರ ವಿರುದ್ಧದ ಕೇಸ್ಗಳನ್ನ ಪ್ರಾಸಿಕ್ಯೂಷನ್ಗೆ ನೀಡಬೇಕೆಂದು ಆಗ್ರಹಿಸಿ ಕಾಂಗ್ರೆಸ್ ರಾಜಭವನ ಚಲೋ ನಡೆಸಲಿದೆ. ಯಾವ ತನಿಖಾ ಸಂಸ್ಥೆನೂ ಕೂಡ ತನಿಖೆ ಮಾಡಿಲ್ಲ. SIT ಆಗಲಿ ಅಥವಾ ಲೋಕಾಯುಕ್ತ ಆಗಲಿ ಅಥವಾ ನಮ್ಮ ಪೊಲೀಸ್ ಆಗಲಿ ಯಾರೂ ಕೂಡ ತನಿಖೆ ಮಾಡಿಲ್ಲ. ಅದೇ ರೀತಿ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ, ಕುಮಾರಸ್ವಾಮಿ ಅವ್ರ ಮೇಲೆ, ಶ್ರೀಮತಿ ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಮತ್ತು ನಮ್ಮ ನಿರಾಣಿಯವರು ಇವ್ರ ಮೇಲೆಲ್ಲ ಲೋಕಾಯುಕ್ತ ತನಿಖೆ ಆಗಿದೆ. ತನಿಖೆ ಆಗಿ ಲೋಕಾಯುಕ್ತ ಪೊಲೀಸು ಅನುಮತಿ ಕೇಳಿರ್ತಕ್ಕಂಥದ್ದು, ಅನುಮತಿ ಕೊಡಿ ಅಂತ. ಅದರಿಂದ ರಾಜಭವನಕ್ಕೆ ಹೋಗಿ ಅವ್ರ ಮೇಲೆ ಕೂಡ ಅನುಮತಿ ಕೊಡಿ ಅಂತ ಕೇಳ್ತೀವಿ. HD ಕುಮಾರಸ್ವಾಮಿ, ಮುರುಗೇಶ್ ನಿರಾಣಿ ಹಾಗೂ ಶಶಿಕಲಾ ಜೊಲ್ಲೆ ವಿರುದ್ಧ ತನಿಖೆ ಆಗಲಿ ಅಂತ ರಾಜಭವನ್ ಚಲೋ ನಡೆಸಲಿದ್ದಾರೆ. ಇಂದು ಬೆಳಗ್ಗೆ 10:30ಕ್ಕೆ ಕಾಂಗ್ರೆಸ್ ಶಾಸಕರು, ಸಚಿವರು ರಾಜಭವನ ಚಲೋ ನಡೆಸಿ ತನಿಖೆ ನಡೆಸುವಂತೆ ಒತ್ತಾಯಿಸಲಿದ್ದಾರೆ. ಸಿಎಂ ಡಿಸಿಎಂ ನೇತೃತ್ವದಲ್ಲಿ ರಾಜಭವನ ಚಲೋ ನಡೆಯಲಿದೆ. ರಾಜಭವನದವರೆಗೆ ತೆರಳಿ ಬಳಿಕ ರಾಜ್ಯಪಾಲರಿಗೆ ಬೇರೆ ಕೇಸ್ಗಳನ್ನು ತನಿಖೆಗೆ ನೀಡುವಂತೆ ಮನವಿ ಮಾಡಲಿದ್ದಾರೆ. ಇಂದು ಇನ್ಯಾವ ಹೈ ಡ್ರಾಮಾ ನಡೆಯುತ್ತೆ ಅಂತ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರವಾಹದ ಆರ್ಭಟ ಇನ್ನೇನು ಕಡಿಮೆ ಆಯಿತು ಅಂತ ಆ ನದಿ ತೀರದ ಜನ ನಿಟ್ಟುಸಿರು ಬಿಟ್ಟಿದ್ರು. ಆದರೆ ಇದೀಗ ಮತ್ತೆ ನದಿ ಆರ್ಭಟ ಜೋರಾಗ್ಬಿಟ್ಟಿದೆ. ಜಲಪ್ರವಾಹಕ್ಕೆ ನಲುಗಿ ಹೋಗಿದ್ದಾರೆ ಆ ಭಾಗದ ಜನ. ಎಲ್ಲಿ ಏನಾಯಿತು ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಮಹಾರಾಷ್ಟ್ರದಲ್ಲಿ ಸತತವಾಗಿ ಸುರಿಯುತ್ತಿರತಕ್ಕಂಥ ಮಳೆಯಿಂದಾಗಿ ಕರ್ನಾಟಕದಲ್ಲಿ ಇವತ್ತಿನ ದಿವಸ ಪ್ರವಾಹ ಭೀತಿ ಹೆಚ್ಚಾಗ್ತಾ ಇದೆ. ನದಿಯ ಆರ್ಭಟ, ಪ್ರವಾಹಕ್ಕೆ ಮುಳುಗಿದ ದೇವಸ್ಥಾನ, ಜಮೀನುಗಳು ಜಲಾವೃತ, ಜನಜೀವನ ಅಲ್ಲೋಲ ಕಲ್ಲೋಲ.
ಮಹಾಮಳೆಗೆ ಘಟಪ್ರಭಾ ಅಬ್ಬರ, ತೀರದ ಜನರಿಗೆ ಪ್ರವಾಹದ ಆತಂಕ. ಮಹಾರಾಷ್ಟ್ರದಲ್ಲಿ ಸುರಿದ ಧಾರಾಕಾರ ಮಳೆಗೆ ರಾಜ್ಯದಲ್ಲಿ ಪ್ರವಾಹದ ಆತಂಕ ಶುರುವಾಗಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಾಚಕನೂರು ಗ್ರಾಮದಲ್ಲಿ ಘಟಪ್ರಭಾ ಆರ್ಭಟ ಜೋರಾಗಿದೆ. ಗ್ರಾಮಸ್ಥರಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ಘಟಪ್ರಭಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಇದರಿಂದ ಮಾಚಕನೂರು ಗ್ರಾಮದಲ್ಲಿರುವ ಹೊಳೆ ಬಸವೇಶ್ವರ ದೇವಸ್ಥಾನಕ್ಕೆ ಜಲ ದಿಗ್ಬಂಧನವಾಗಿದೆ. ದೇವಸ್ಥಾನದೊಳಗೆ 10 ಅಡಿಯಷ್ಟು ನೀರಿದ್ದು ದೇವರ ದರ್ಶನ ಪೂಜೆ ಬಂದ್ ಮಾಡಲಾಗಿದೆ. ನದಿ ದಡದಲ್ಲೇ ಹೊಳೆ ಬಸವೇಶ್ವರ ಉತ್ಸವ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೂಜಿಸಲಾಗ್ತಾ ಇದೆ. ಶ್ರಾವಣ ಕೊನೆ ಶುಕ್ರವಾರದ ಪೂಜೆ ನದಿ ದಡದಲ್ಲಿಯೇ ಭಕ್ತರು ಮಾಡಿದರು. ಇನ್ನು ತುಂಬಿದ ನದಿಯಲ್ಲಿ ಕೆಲವರು ಈಜಿ ದೇವಸ್ಥಾನಕ್ಕೆ ಆಗಮಿಸಿದರು. ಉಕ್ಕಿ ಹರಿಯುವ ನದಿಯಲ್ಲಿ ಮಕ್ಕಳು ನೀರಾಟ ಆಡ್ತಾ ದುಸ್ಸಾಹಸ ತೋರಿದರು. ಆರಂಭದ ಫಸ್ಟ್ನೇ ಅಮಾಸಿ ರವಿವಾರ ಅಮಾಸಿ ಸರ್, ಅವತ್ತಾದರೂ ದೇವಸ್ಥಾನ ಫಸ್ಟಿಗೆ ನೀರಾಗೈತೆ ರೀ. ರವಿವಾರ ದಿವಸ ಹೊಳೆ 1ನೇ ಸೋಮವಾರ ನೀರಾಗೈತೆ ರೀ. 2ನೇ ಸೋಮವಾರ 3ನೇ ಸೋಮವಾರ ಫುಲ್ ಆಯ್ತು ರೀ. ಹೊಳ್ಳೆ 3ನೇ ಸೋಮವಾರ ಸ್ವಲ್ಪ ಬರಕತ್ತ. ಈಗ 4 ದಿವಸ ಹೆಚ್ಚಿಗೆ ಬರಕತ್ರಿ. ಇದು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಇವತ್ತು ಶುಕ್ರವಾರ 5 ದಿವಸ ಆದ್ಮೇಲೆ ಇವತ್ತು ಬರಕೈತಿ. ನಾವು ಬುಧವಾರ ಮಟ್ಟ ಪೂಜೆ ಮಾಡ್ತಾರೆ. ಅಲ್ಲೇ ಒಳಗೆ ಈಜು ಬಿದ್ದು ಹೋಗ್ಯಾರು. ಒಂದಿಟ್ಟು ಕೂಡಿಕೊಂಡು ಮಟ್ಟ ನಾವು ದೇವಸ್ಥಾನ ಪೂಜೆ ಮಾಡ್ತೀವಿ. ಒಳಗೆ ಹೋಗಿ ಪೂರ ನೀರಾಗಾರೆ ಹೊಳೆ ದಂಡೆ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಇನ್ನು ಉಕ್ಕಿ ಹರಿಯುತ್ತಿರುವ ಘಟಪ್ರಭಾ ನದಿ ಆರ್ಭಟಕ್ಕೆ 100 ಎಕರೆ ಬೆಳೆ ಜಲಾವೃತವಾಗಿದೆ. ಅಲ್ಲದೆ ಮಾಚಕನೂರು ಚಿಕ್ಕೂರು ಮಧ್ಯದ ಘಟಪ್ರಭಾ ಸೇತುವೆ ಮುಳುಗುವ ಹಂತಕ್ಕೆ ಬಂದಿದೆ. ಒಂದು ವೇಳೆ ಸೇತುವೆ ಮುಳುಗಿದರೆ ಮಾಚಕನೂರು ಚಿಕ್ಕೂರು ಬಂಟನೂರು ಲೋಕಾಪುರ ಸಂಪರ್ಕ ಕಡಿತವಾಗಲಿದೆ. ಏನಾಗೈತೆ ರೈತರ ಬಾಳೆ ಇವಾಗ ಭಾಳಷ್ಟು ಖರ್ಚು ವೆಚ್ಚಗಳನ್ನು ಮಾಡಿ ಕಬ್ಬುಗಳನ್ನ ಹಚ್ಚಿರ್ತಾರೆ. ಕಬ್ಬು ಏನಾಗ್ತಾ ಇದೆಪ್ಪ ಅಂದ್ರೆ ಇದು ನದಿ ನೀರಿನಿಂದ ಅದು ಸತತವಾಗಿ ತಿಂಗಳಾಂಗಟ್ಲೆ ನೀರು ನಿಂದ್ರಿಂದ ಏನಾಗತ್ತಪ್ಪ ಅಂದ್ರೆ ಬೆಳೆ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಾ ಇದೆ. ರೈತರು ಅದಕ್ಕೆ ಸಾಲ ಸೂಲ ಮಾಡಿ ಖರ್ಚು ವೆಚ್ಚಗಳನ್ನು ಮಾಡಿ ಅದನ್ನು ಬೆಳೆದಿದ್ದಾಗ ಅದು ಕೈಗೆ ಬರಲಿಲ್ಲಪ್ಪ ಅಂದ್ರೆ ರೈತರ ಒಂದು ಸಮಸ್ಯೆ ಭಾಳಷ್ಟು ಆಗ್ತಾ ಇದೆ. ಮಹಾಮಳೆಗೆ ಮೇಲಿಂದ ಮೇಲೆ ಘಟಪ್ರಭಾ ಉಕ್ಕಿ ಹರಿತಾ ಇದೆ. ಪ್ರವಾಹ ಆರ್ಭಟಕ್ಕೆ ಅನ್ನದಾತರು ತತ್ತರಿಸಿ ಹೋಗಿದ್ದಾರೆ. ಬಾಗಲಕೋಟೆಯಿಂದ ಮಹಾಂತೇಶ್ ಜೊತೆ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ನೀವೇನಾದ್ರೂ ಆ ರಸ್ತೆಯಲ್ಲಿ ಹೋಗಬೇಕು ಅಂದ್ರೆ ನಿಮ್ಮ ಗುಂಡಿಗೆ ಗಟ್ಟಿ ಇರಬೇಕು. ಸ್ವಲ್ಪ ಯಾಮಾರಿದ್ರೂ ಜೀವಕ್ಕೆ ಕುತ್ತು ತಪ್ಪಿದ್ದಲ್ಲ. ಬಲಿಗಾಗಿ ಕಾಯ್ತಿರೋ ಆ ರಸ್ತೆ ಯಾವುದು ಅಂತೀರಾ? ಇಲ್ಲಿದೆ ನೋಡಿ. ಬೀದರ್ ಉದ್ಗೀರ್ ಮುಖ್ಯ ರಸ್ತೆ ನೌಬಾದ್ವರೆಗೆ ಸಂಪೂರ್ಣವಾಗಿ ಹಾಳಾಗದ ಅಂತ ಹೇಳ್ಬೋದು. ಜನ ಏನದ ಅಂದ್ರೆ ಇವತ್ತು ಜೀವ ಕೈ ಹಿಡ್ಕೊಂಡು ಇಡೋಂಥ ಪರಿಸ್ಥಿತಿ ಒಂದು ನಿರ್ಮಾಣ ಆಗ್ಯದ. ನೋಡ್ಬೋದು ನೀವು. ಅಪ್ಪಪ್ಪ, ಇದೇನು ರೋಡ? ಎಲ್ಲಿ ನೋಡಿದ್ರು ಗುಂಡಿಗಳದ್ದೇ ದರ್ಬಾರ್. ನೀವೇನಾದರೂ ಇಲ್ಲಿ ಸಂಚರಿಸ್ತೀರಿ ಅಂದರೆ ನಿಮ್ಮ ಗುಂಡಿಗೆ ಗಟ್ಟಿ ಇರಬೇಕು. ಏನಾದರೂ ಯಾಮಾರಿದ್ರೆ ಕತೆ ಅಷ್ಟೇ. ಬೀದರ್ ಉದಗಿರ್ ಬಾಲ್ಕಿ ಮುಖ್ಯ ರಸ್ತೆಯಲ್ಲಿ ಬೃಹತ್ ಗುಂಡಿಗಳದ್ದೇ